ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ IBPS PO ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ IBPS PO ಮೇನ್ಸ್ ರಿಸಲ್ಟ್ ಬಂದಿದೆ. ಯಾರ್ಯಾರ್ದೆಲ್ಲ ಕ್ಲಿಯರ್ ಆಗಿದೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಏನಕ್ಕಂದರೆ ದೇರ್ ಇಸ್ ಓನ್ಲಿ ಒನ್ ಸ್ಟೆಪ್. ಇವಾಗ ನಿಮಗೆ ಇಂಟರ್ವ್ಯೂ ಕ್ಲಿಯರ್ ಆದರೆ ಯು ವಿಲ್ ಬಿ ಇನ್ ಜಾಬ್. ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಗುತ್ತೆ ಈಗ IBPS ಇದರಲ್ಲಿ. ಸೊ ಅದಕ್ಕೋಸ್ಕರ ಯಾರ್ಯಾರ್ದೆಲ್ಲ ಕ್ಲಿಯರ್ ಆಗಿದೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಅದರಲ್ಲಿ ಏನಾದರೂ ನಿಮಗೆ ಇಂಟರ್ವ್ಯೂಗೆ ಟಿಪ್ಸ್ ಥರ ಸಿಕ್ಕಿದ್ರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಓಕೆ ಈ ಥರ ನಾನು ಹೇಳ್ಬೋದು, ಈ ಕ್ವಶನ್ ಏನಾದರೂ ಬಂದರೆ ಅಂತ ಅನಿಸಿದ್ರೆ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಣ ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ನ. ಸೊ ಫಸ್ಟ್ ಏನಾಗಿದೆ ಅಂದರೆ, ನಂದು ಮೇನ್ಸ್ ಕ್ಲಿಯರ್ ಆದಮೇಲೆ ನಮಗೆ IBPS ಇಂಟರ್ವ್ಯೂಗೆ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಅಲ್ಲಿ ನಂದು ಇಂಟರ್ವ್ಯೂ ಇದ್ದಿದ್ದು. ಮಾರ್ನಿಂಗ್ ಬ್ಯಾಚೇ ಇತ್ತು ನನಗೆ. ಐ ಥಿಂಕ್ 9:30 ಬ್ಯಾಚ್ ಇತ್ತು. ಅಲ್ಲೇ ಅವರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಅವರೇ ಅರೇಂಜ್ ಮಾಡಿದರು. ನಮ್ದು ಅದೆಲ್ಲ ಫಸ್ಟ್ ಅವರೇ ಸೆಂಡ್ ಮಾಡಿದರು. ಬ್ರೇಕ್ಫಾಸ್ಟ್ ಯಾರ್ಯಾರ್ದಾಗೆಲ್ಲ ಮಾಡ್ಕೊಂಡು ಬನ್ನಿ ಅಂತೆಲ್ಲ ಕಳಿಸಿದ್ರು. ಅದಾದಮೇಲೆ ಫಸ್ಟ್ ಫ್ಲೋರಲ್ಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಂಡಿವಿಜುವಲ್ ಆಗಿ ಒಬ್ಬೊಬ್ರದನ್ನೇ ಮಾಡಿಬಿಟ್ಟು ನಮ್ಮನ್ನ ಇನ್ನೊಂದು ಹಾಲಿಗೆ ಕಳಿಸಿದ್ರು. ಅದು 3-4 ಪ್ಯಾನಲ್ಸ್ ಇತ್ತು ಅನ್ಸುತ್ತೆ. ನಮಗೆ ಏನು ಮಾಡಿದ್ರೆ, ನಮಗೆ ಕಳಿಸಿರೋ ಹಾಲಲ್ಲಿ 2 ಪ್ಯಾನಲ್ಸ್ ಇತ್ತು ಅಷ್ಟೇ. ಅಲ್ಲಿ ನಮ್ಮದು ಮತ್ತು ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ಪ್ಯಾನಲ್ ಮೆಂಬರ್ಸ್ ಇದ್ದರು. ನಮ್ಮನ್ನ ಬ್ಯಾಚ್ ವೈಸ್ ಸ್ಪೆಸಿಫಿಕ್ ಪ್ಯಾನಲ್ ಯಾರ್ಯಾರ್ದಿದೆಯೋ ಅವ್ರ ಜೊತೆ ಕೂರಿಸಿದ್ರು ನಮ್ಮನ್ನು. ನನಗಿಂತ ಮುಂಚೆ ಒಂದು 3 ಮೆಂಬರ್ಸ್ ಇತ್ತು ಇಂಟರ್ವ್ಯೂ. ನಾನೇ 4th ಕ್ಯಾಂಡಿಡೇಟ್ ಅನಿಸುತ್ತೆ ನಮ್ಮ ಬ್ಯಾಚಲ್ಲಿ ಇಂಟರ್ವ್ಯೂಗೆ ಹೋಗಿದ್ದು. ಸೊ ನಾನು ಫಸ್ಟು ಒಳಗಡೆ ಹೋದ್ಮೇಲೆ ಎಲ್ಲರಿಗೂ ವಿಶ್ ಮಾಡಿದೆ. ಅವರು ನನಗೆ ವಿಶ್ ಮಾಡಿದ್ರು. ನೆಕ್ಸ್ಟು ಆ್ಯಕ್ಚುಲಿ ನಮಗೆ ಇಂಟರ್ವ್ಯೂಗೆ ಹೋಗುವಾಗ ಯಾವುದೇ ನೀವು ಕೋರ್ಸು ಯೂಟ್ಯೂಬಲ್ಲಿ ಏನೇ ವಿಡಿಯೋ ನೋಡಿದ್ರು ಅದೇ ಹೇಳೋದು, ಫಸ್ಟ್ ವಿಶ್ ಮಾಡಿ ಅದ್ರ ನೆಕ್ಸ್ಟು ಅವರೇ ಹೇಳೋವರೆಗೂ ಕುತ್ಕೊಂಬೇಡಿ ಅಂತ ಹೇಳ್ತಾರೆ. ಸೊ ನಾನು ಅದೇ ಥರ ಅವ್ರು ಹೇಳೋವರೆಗೂ ಕುತ್ಕೊಬಾರ್ದು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅವರೆಲ್ಲ ಏನೋ ಅವ್ರಿಗೆ ಮೋಸ್ಟ್ಲಿ ನಮ್ಮ ಬಯೋಡೇಟಾ ಜೆರಾಕ್ಸ್ ಎಲ್ಲರಿಗೂ ಕೊಟ್ಟಿರ್ತಾರಲ್ವ, ಅದನ್ನು ನೋಡ್ತಾ ಇದ್ರು ಅನ್ಸುತ್ತೆ. ಅವ್ರು ಯಾರು ನಾನು ಕುತ್ಕೊಳ್ಳಿ ಅಂತ ಹೇಳೇ ಇಲ್ಲ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ನನಗೆ ಹೇಳ್ತಾರೆ ಅಂತ. ಆಮೇಲೆ ಮತ್ತೆ ಯಾರೋ ಸರ್ ಹೇಳಿದ್ರು, ಕುತ್ಕೊಳ್ಳಿ, ಏನಕ್ಕೆ ನಿಂತಿದ್ದೀರಾ, ಯು ಕ್ಯಾನ್ ಸಿಟ್ ಅಂತ ಅಂದರು. ಸೊ ಆಮೇಲೆ ಕುತ್ಕೊಂಡೆ. ನನ್ನ ಪ್ಯಾನಲಲ್ಲಿ 5 ಮೆಂಬರ್ಸ್ ಇದ್ದರು. 4 ಜೆಂಟ್ಸ್ ಮತ್ತು ಒಬ್ಬರು ಲೇಡಿ ಇದ್ದರು. ಫಸ್ಟು ನನಗೆ ಚೇರ್ಪರ್ಸನ್ ಇದ್ರಲ್ಲ, ಅವರು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಅಂತ ಕೇಳಿದ್ರು. ಇಂಟ್ರೊಡಕ್ಷನ್, ಬೇಸಿಕ್ ಇಂಟ್ರೊಡಕ್ಷನ್ ಹೇಳಿದೆ ನಾನು. ನನ್ನ ಬಗ್ಗೆ ನನ್ನ ಇಂಟ್ರೊಡಕ್ಷನ್ ಬ್ಯಾಕ್ಗ್ರೌಂಡ್ ಎಲ್ಲ ಬೇಸಿಕ್ ಆಗಿತ್ತು. ಅದಾದಮೇಲೆ ಒಬ್ಬರು ಸರ್ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅವ್ರೇನಂತ ಕೇಳಿದ್ರು ಅಂದರೆ, ನಿಮಗೆ ಫಸ್ಟು ಕರ್ನಾಟಕದ ಡೆಪ್ಯೂಟಿ CM ಯಾರು ಅಂತ ಕೇಳಿದ್ರು. ನನಗೆ ಅವ್ರ ಫೇಸ್ ನೆನಪಾಗ್ತಿದೆ, ಬಟ್ ಅವ್ರದ್ದು ನೇಮ್ ಸಡನ್ನಾಗಿ ಬರ್ತಾ ಇಲ್ಲ ನನಗೆ. ಟೆನ್ಷನ್ ಆಗಿದ್ನಾ ಅಥವಾ ಫುಲ್ ಬ್ಲ್ಯಾಂಕ್ ಆಗಿದ್ನಾ ಟೆನ್ಷನ್ ಏನು ಆಗಿರಲಿಲ್ಲ, ಬಟ್ ಫ್ಲ್ಯಾಶ್ ಆಗಿಲ್ಲ ನನ್ನ ನೇಮು. ನಾನು ಒಂದು 2 ಸೆಕೆಂಡ್ಸ್ ತಗೊಂಡು ಯೋಚನೆ ಮಾಡಿದೆ, ಬಟ್ ನನಗೆ ನೆನಪಾಗ್ಲಿಲ್ಲ. ಸೊ ನಾನು ಸರಿಗೆ ಹಾಗೆ ಹೇಳಿದೆ, ಸರ್ ನನಗೆ ಅವ್ರ ಫೇಸ್ ಐ ಆಮ್ ಏಬಲ್ ಟು ರಿಕಾಲ್ ದರ್ ಫೇಸ್, ಬಟ್ ಐ ಆಮ್ ಅನೇಬಲ್ ಟು ರಿಕಾಲ್ ಹಿಸ್ ನೇಮ್ ಅಂತ. ಬಟ್ ಅವರು ಅದೇ ಅಂದರೆ ಕರ್ನಾಟಕದಲ್ಲಿ ತುಂಬ ಫೇಮಸ್ ಅಲ್ವಾ ಅವರು. ಯಾವ ಎಲ್ಲ ನ್ಯೂಸಲ್ಲಿ ಪೋಸ್ಟರಲ್ಲಿ ಎಲ್ಲ ಅವ್ರದ್ದೇ ಇರುತ್ತೆ, ನೀವು ಹೆಂಗೆ ನೆನಪಾಗಲ್ಲ, ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಆಮೇಲೆ ಫ್ಲ್ಯಾಶ್ ಆಯಿತು, ಓಕೆ DKC ಅವರು ಅಂತ ಹೇಳಿದೆ. ಅದಾದಮೇಲೆ ಓಕೆ ಅವರು ಅದೇ ಅವರು ತುಂಬ ಫೇಮಸ್ ಅಲ್ವಾ, ಅದು ಹೆಂಗೆ ಅವ್ರ ನೇಮ್ನ ಮರ್ತ್ಬಿಟ್ರಿ ನೀವು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಇನ್ನೊಬ್ರು ಸರ್ ನೆಕ್ಸ್ಟ್ ಕ್ವೆಶನ್ ಏನಿತ್ತು ಅಂದರೆ ನನಗೆ, ನಂದು ಎಜುಕೇಷನ್ BSc ಹಾರ್ಟಿಕಲ್ಚರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಫಸ್ಟ್ ಕೇಳಿದ್ರು ಇನ್ನೊಬ್ರು ಸರ್, ನಿಮ್ಮದು ಎಜುಕೇಷನ್ ಏನಾಗಿರೋದು ಅಂತ. ಸರ್ BSc ಹಾರ್ಟಿಕಲ್ಚರ್ ಅಂತ ಹೇಳಿದೆ. ಅದ್ರ ಬಗ್ಗೆ ಕೆಲವೊಂದು ಬೇಸಿಕ್ ರಿಲೇಟೆಡ್ ಕ್ವೆಶನ್ನ ಕೇಳಿದ್ರು. ಅವರೇನು ಒಬ್ಬರಾದ್ಮೇಲೆ ಒಬ್ಬರು ಕೇಳ್ತಿರ್ಲಿಲ್ಲ ಕ್ವೆಶನ್ಸ್ನ. ಸಡನ್ನಾಗಿ ಯಾರಿಗೆ ಕೇಳ್ಬೇಕು ಅನ್ಸುತ್ತೋ ಅವರು ಕೇಳ್ತಾ ಇದ್ರು. ಬಟ್ ಏನು ಎಲ್ಲರೂ ಒಟ್ಟಿಗೆ ಪ್ರೆಷರೈಸ್ ಮಾಡ್ತಾನೆ ಏನಿರಲಿಲ್ಲ. ಒಬ್ಬೊಬ್ಬರೇ ಕಾಮಾಗಿ, ಆ್ಯಕ್ಚುಲಿ ತುಂಬ ಪೀಸ್ಫುಲ್ಲಾಗಿತ್ತು ಇಂಟರ್ವ್ಯೂ ನಂದು. ಏನೋ ಫುಲ್ಲು ಪ್ರೆಷರೈಸ್ ಮಾಡಿ ಟೆನ್ಷನ್ ಕೊಡೋ ಥರ ಏನಿರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಬ್ರು ಸರ್ ನನಗೆ ಕೇಳಿದ್ರು, ನಿಮ್ಮದು ಇನ್ಸ್ಪಿರೇಷನ್ ಯಾರಂತ ಕೇಳಿದ್ರು. ಸೊ ನಾನು ಆ ಕ್ವಶನಿಗೆ ಆನ್ಸರ್ ಮಾಡಾದ್ಮೇಲೆ ಏನಕ್ಕೆ ಅವ್ರು ನಿಮ್ಮ ಇನ್ಸ್ಪಿರೇಷನ್ ಅಂತ ಎಲ್ಲ ಕೇಳಿದ್ರು. ನಾನು ಎಕ್ಸ್ಪ್ಲೈನ್ ಮಾಡಿದೆ ನಾನು ಯಾಕೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನನಗೆ ಫೀಲ್ ಆಗಿದೆ, ಓಕೆ ನಾನು ಕೊಟ್ಟಿರೋ ಇನ್ಸ್ಪಿರೇಷನ್ ಇರ್ಬೋದು ಅಥವಾ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಅದೆಲ್ಲ ಮುಗ್ದಾದ್ಮೇಲೆ ಮತ್ತೆ ಇನ್ನೊಬ್ರು ಸರ್ ಕೇಳಿದ್ರು ನನಗೆ, ಇದು ಆಲ್ ಇಂಡಿಯಾ ಲೆವೆಲ್ ಎಲ್ಲ ಪೋಸ್ಟಿಂಗ್ ಕೂಡ ಥ್ರೂಔಟ್ ಇಂಡಿಯಾ ಎಲ್ಲ ಇರುತ್ತೆ ನಿಮಗೆ, ಸ್ಟೇಟಲ್ಲೇ ವಿತಿನ್ ಸ್ಟೇಟೇ ಸಿಗಲ್ಲ. ಸೊ ನಿಮ್ಗೆ ಅದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಿದ್ರು. ನಾನು ಇಲ್ಲ ಸರ್ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ನನಗೆ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಇಷ್ಟನೇ ಇದೆ ನನಗೆ ಅಂತ ಹೇಳಿದೆ. ಅದಕ್ಕೆ ಅವರು, ಇವಾಗ ಯು ಆರ್ ಯಂಗ್ಸ್ಟರ್, ಸೊ ನಿಮ್ಗೆ ಅನಿಸುತ್ತೆ
ಏನು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಇನ್ನೊಂದು 4 to 5 ಇಯರ್ಸ್ ಆದಮೇಲೆ ಇದೇನೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಮ್ಯಾರೇಜ್ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಬಿಟ್ಟು ಹೋಗ್ಬಿಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲ ಸರ್ ಹಾಗೆಲ್ಲ ಇದೊಂದು ಈಗ ನಾವೇ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿ ಆ ಥರ ಎಲ್ಲ ಹೋಗ್ಬೇಕಾಗುತ್ತೆ. ಸೊ ಬ್ಯಾಂಕಲ್ಲಿ ಅವರೇ ಆಪರ್ಚುನಿಟಿ ಕೊಡ್ತಿರೋದ್ರಿಂದ ಸೊ ನಾವು ಹೋಗಲೇಬೇಕಾಗುತ್ತೆ. ಸೊ ಅದೊಂದು ಆಪರ್ಚುನಿಟಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಕ್ವೆಶನ್ ಮೇಡಮ್ ನನಗೆ ಕೇಳಿದ್ರು, ವಾಟ್ ಈಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳಿದ್ರು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಡೆಫಿನೇಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಾನು, ಮತ್ತು ಅದ್ರ ಜೊತೆಗೆ ಎಕ್ಸಾಂಪಲ್ಸ್ನ ಕೂಡ ಹೇಳಿದೆ ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಅವರು ಓಕೆ ಸರಿ ಆಯಿತು ಅಂತ ಕೇಳಿದ್ರು. ಮತ್ತು ಸ್ಟಾರ್ಟಿಂಗಲ್ಲಿ ಒಬ್ಬರು ಸರ್ ಕ್ವೆಶನ್ ಕೇಳಿದರು. ಅವರು ನನಗೆ ಮತ್ತೆ ಕ್ವೆಶನ್ ಏನಂತ ಕೇಳಿದ್ರು ಅಂದರೆ, ಇವಾಗ ಇಂಟರಿಮ್ ಬಡ್ಜೆಟ್ ಆಗಿತ್ತು ಆ ಟೈಮಲ್ಲಿ, ನಮ್ಮದು ಇಂಟರ್ವ್ಯೂ ಟೈಮಲ್ಲಿ. ಸೊ ಅದರಲ್ಲಿ MSME ಇದು ಕ್ರೈಟೀರಿಯಾ ಚೇಂಜ್ ಆಗಿತ್ತು, ಅದ್ರ ಬಗ್ಗೆ ಹೇಳಿ ಅಂತ ಅಂದರು. ಅಂದರೆ ಅದು ಅವಾಗ ಅದೇ ಟೈಮ್ ಇಂಟರ್ವ್ಯೂ ಟೈಮಲ್ಲಿ ಅದು ರಿಲೀಸ್ ಆಗಿದ್ದರಿಂದ ಬಡ್ಜೆಟು ಪಕ್ಕಾ ಕ್ವಶನ್ ಬರುತ್ತೆ ಅಂತ ಹೇಳಿದ್ರಿಂದ ಅದು ನಾನು ನೆನ್ಪು ಕಲ್ತ್ಕೊಂಡಿದ್ದೆ, ಬಯಾಟ್ ಮಾಡಿದೆ ನಂಬರ್ಸ್ ಕ್ರೈಟೀರಿಯಾ ಏನೇನಿರುತ್ತೆ ಅದನ್ನೆಲ್ಲ. ಸೊ ಅದನ್ನೆಲ್ಲ ಹೇಳಿದೆ ಅವರಿಗೆ. ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಬ್ಬರು ಸರ್ ಅದನ್ನೇ ಕೇಳಿದರು, ಈಗ ಇಂಟರಿಮ್ ಬಡ್ಜೆಟ್ಸಲ್ಲಿ ನಿಮಗೆ ಯಾವುದಾದ್ರೂ 4 ಮೇಜರ್ ಪಾಯಿಂಟ್ಸ್ನ ನಿಮ್ಗೆ ನೆನಪಾಗಿರೋದನ್ನ ಹೇಳಿ ಅಂತ ಕೇಳಿದರು. ಸೊ ನಾನು ಆ್ಯಕ್ಚುಲಿ ಡೀಟೇಲಾಗಿ ಮಾಡ್ಕೊಂಡಿದ್ದೆ, ಯಾವ್ದು ಮೇನು ಏನು ಚೇಂಜಸ್ ಆಗಿದೆ ಈ ಬಡ್ಜೆಟಲ್ಲಿ, ಯಾವುದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಯೂಟ್ಯೂಬ್ ವಿಡಿಯೋಸ್ ಅದೆಲ್ಲ ನೋಡ್ಬಿಟ್ಟು ಮಾಡಿದ್ದೆ. ಸೊ ನನಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಅಂಥದ್ದು ಕೆಲವೊಂದು ಪಾಯಿಂಟ್ಸ್ ಇಟ್ಕೊಂಡಿದ್ದೆ, ಅದನ್ನು ನಾನು ಅವರಿಗೆ ಹೇಳಿದೆ. ಅದಾದಮೇಲೆ ಮತ್ತೆ ಒಬ್ಬರು ಏಜ್ಡ್ ಪರ್ಸನ್ ಇದ್ದರು ಅದರಲ್ಲಿ, ಆ ಪ್ಯಾನಲ್ ಮೆಂಬರಲ್ಲಿ. ಅವರು ನನ್ನ ಹಾಬಿ ಬಗ್ಗೆ ಕೇಳಿದರು. ನಾನು ಏನು ಮಾಡಿದೆ, ಹಾಬಿ ನಂದು ಒಂದು 3-4 ಹಾಬೀಸ್ ಜೊತೆಗೆ ನನ್ನ ರೈಟಿಂಗ್ ಕೂಡ ಒಂದು ಹಾಬಿ ಅಂತ ಹೇಳಿದ್ದೆ. ಸೊ ನಾನು ಒಂದು ಶೀಟಲ್ಲಿ ಬರ್ಕೊಂಡು ಹೋಗಿದ್ದೆ ಕೂಡ, ನಂದು ಕೆಲವೊಂದು ರೈಟಿಂಗ್ಸ್ ಇತ್ತು ಬೇರೆ ಬೇರೆ ಟಾಪಿಕ್ ರಿಲೇಟೆಡ್, ಅದನ್ನು ಶಾರ್ಟ್ ಆಗಿ ಬರೆದ್ಬಿಟ್ಟು ತೊಗೊಂಡು ಹೋಗಿದ್ದೆ. ನಾನು ಸ್ಟಾರ್ಟಿಂಗ್ ಹೋದಾಗಲೂ ಅವ್ರು ಕೇಳಿದರು, ಏನು ಶೀಟ್ ತೊಗೊಂಬಂದಿದ್ದೀರಾ ಅಂತ. ಸೊ ನಾನು ಹೇಳಿದೆ ಸರ್ ನನ್ನದು ಹಾಬಿ ಅಂತೆಲ್ಲ. ಸೊ ಅವರು ನೆಕ್ಸ್ಟ್ ಆ ಕ್ವಶನ್ನ ಕೇಳಿದ್ರು, ನಿಮ್ದು ಹಾಬಿಗೆ ಇದೆಲ್ಲ ಬರ್ದಿದ್ದೀರಲ್ಲ ಅದ್ರದ್ದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಾವು ಇದನ್ನೆಲ್ಲ ಇವಾಗ ಓದಕ್ಕೆ ಟೈಮ್ ಇಲ್ಲಲ್ಲ, ನೀವೇ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರು. ಸೊ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಕನ್ನಡದಲ್ಲೇ ನನಗೆ ಕೇಳಿದ್ರು ಆ ಸರ್ ಕ್ವಶನ್ನ. ಸೊ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಬೇರೆ ಸರ್ ಇದ್ದವರು ಯು ಎಕ್ಸ್ಪ್ಲೈನ್ ಇನ್ ಇಂಗ್ಲೀಷ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಂತ ಹೇಳಿದ್ರು. ಮೋಸ್ಟ್ಲಿ ಆ ಪ್ಯಾನಲಲ್ಲಿ ಆ ಸರ್ಗೆ ಮತ್ತು ಮೇಡಮ್ ಇಬ್ಬರೇ ಅನಿಸುತ್ತೆ ಕರ್ನಾಟಕದವರು, ಬೇರೆಯವರೆಲ್ಲ ಐ ಥಿಂಕ್ ಬೇರೆ ಸ್ಟೇಟ್ ಅವರು. ಸೊ ಮೆಜಾರಿಟಿ 80% ಆಫ್ ದ ಇಂಟರ್ವ್ಯೂ ವಾಸ್ ಇನ್ ಇಂಗ್ಲೀಷ್, ಒಂದು 20% ಮಧ್ಯದಲ್ಲಿ ಮಾತ್ರ ಕನ್ನಡದಲ್ಲಿತ್ತು. ಸೊ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನಾನು ಏನು ಬರ್ಕೊಂಬಂದಿದ್ದೀನಿ ಒಂದೊಂದೇ ಶಾರ್ಟಾಗಿ ಇದ್ರ ರಿಲೇಟೆಡ್ ನಾನು ಬರ್ಕೊಂಬಂದಿದ್ದೀನಿ ಅಂತ ಹೇಳಿದೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಒಬ್ಬರು ಸರ್ ನಂದು ಹಾಬೀಸ್ ಬಗ್ಗೆ ಕೇಳಿದ್ರಲ್ಲ, ಒಬ್ಬರು ಏಜ್ಡ್ ಪರ್ಸನ್ ಇದ್ರಂತ. ಅವರು ಮತ್ತೆ ನನಗೆ ಕ್ವಶನ್ ಅಂತನಲ್ಲ, ಅವರೇ ಹೇಳಿದ್ರು ಕೂಡ, ನಿಮ್ದು ಇಂಟರ್ವ್ಯೂ ಆಲ್ಮೋಸ್ಟ್ ಮುಗ್ದಿದೆ, ಇದು ಹಾಗೆ ಕ್ಯಾಶುವಲ್ ಕಾನ್ವರ್ಸೇಷನ್, ಇದೇನು ನಿಮ್ಮ ಮಾರ್ಕ್ಸಿಗೆ ಕೌಂಟ್ ಆಗಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ರು. ನಿಮ್ಮದು ಬರ್ಕೊಂಬಂದಿದ್ರಲ್ಲ ಹಾಬೀಸಲ್ಲಿ, ಅದರಲ್ಲಿ ಒಂದು ಮಿಸ್ಟೇಕ್ ಇದೆ, ನಾನು ಹೇಳ್ಬೋದಾ ಅಂತ ಕೇಳಿದ್ರು. ನಾನು ಎಸ್ ಸರ್ ಶ್ಯೂರ್ ಹೇಳಿ ಅಂತ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಏನು ಮಾಡಿಬಿಟ್ಟಿದೆ ಅಂದರೆ ಬರ್ದಿರುವಾಗ ಸೆಂಟೆನ್ಸ್ ಮಿಡಲಲ್ಲಿ ಯಾವುದೋ ಕ್ಯಾಪಿಟಲ್ ಲೆಟರ್ ಬರೆದಿದೆ. ಅದನ್ನು ಅವ್ರು ಹೇಳಿದ್ರು, ಈ ಥರ ಬರೆದಿದ್ದೀರಾ, ಬಟ್ ಈ ಥರ ಬರೀಬಾರ್ದು, ಅದು ಮಿಸ್ಟೇಕ್ ಆಗುತ್ತೆ. ಬಟ್ ಇದು ಏನು ನಿಮ್ಮ ಇಂಟರ್ವ್ಯೂ ಮಾರ್ಕ್ಸಿಗೆ ಏನು ಎಫೆಕ್ಟ್ ಆಗಲ್ಲ, ಜಸ್ಟ್ ನಾನು ನಿಮಗೆ ಸಜೆಷನ್ ಥರ ಕೊಡ್ತಾ ಇರೋದಷ್ಟೇ. ಬಟ್ ಇದು ನೀವು ಬೇರೆ ಕಡೆ ಎಲ್ಲಾದರೂ ಕೊಡುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾನು ಓಕೆ ಸರ್ ಥ್ಯಾಂಕ್ ಯು, ನಾನು ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ ಈ ಥರ ಮಿಸ್ಟೇಕ್ ಆಗದಿರೋ ಥರ ಅಂತ ಹೇಳಿದೆ. ಅದಾದಮೇಲೆ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ಗುಡ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಆಗಿತ್ತು ಆಲ್ಮೋಸ್ಟ್ ಇಂಟರ್ವ್ಯೂ. ಅಷ್ಟರಲ್ಲಿ ನಾನು ಓಕೆ ಸರ್, ಓಕೆ ಯು ಕ್ಯಾನ್ ಲೀವ್, ನಿಮ್ದು ಇಂಟರ್ವ್ಯೂ ಆಗಿದೆ ಅಂತ ಹೇಳಿದರು. ನಾನು ಓಕೆ ಸರ್ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿ ಹೊರಡುವಾಗ ಮ್ಯಾಮ್ ನನಗೆ ಮತ್ತೆ ಕರೆದ್ರು. ಅಂದರೆ ಅಲ್ಲಿ ಅದು ಟೇಬಲಲ್ಲಿ ಒಂದು ಬೌಲಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ರು. ಯು ಕ್ಯಾನ್ ಟೇಕ್ ದ ಚಾಕ್ಲೇಟ್ ಅಂದರು. ಚಾಕ್ಲೇಟ್ ತೊಗೊಂಡು ಬಂದೆ. ಅದಾದಮೇಲೆ ಅಷ್ಟೊತ್ತಿಗೆ ಮತ್ತೆ ಸರ್ ಇದ್ದರು, ಕ್ಯಾನ್ ಐ ಕೀಪ್ ದಿಸ್ ಶೀಟ್, ನಾನು ಬರ್ಕೊಂಡು ಹೋಗಿದ್ನಲ್ಲ, ನಾನು ಮತ್ತೆ ಆಮೇಲೆ ಓದ್ತೀನಿ ಫ್ರೀ ಆಗಿದ್ದಾನೆ, ಎಸ್ ಸರ್ ಶ್ಯೂರ್ ಅಂತ ಹೇಳಿಬಿಟ್ಟು ಮತ್ತೆ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ವಾಪಸ್ ಬಂದೆ. ಬಟ್ ನನಗೆ ಏನು ಅನ್ನಿಸ್ತಂದರೆ ಈ ಇಂಟರ್ವ್ಯೂ ಒಂದು ಸ್ವಲ್ಪ ಅಂದರೆ ತುಂಬ ಚೆನ್ನಾಗಾಗಿದೆ ಅಂತ ಕಾನ್ಫಿಡೆನ್ಸು ಇರಲಿಲ್ಲ. ಬಿಕಾಸ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇಂಟರ್ವ್ಯೂ ತುಂಬ ಟಫ್ ಇದ್ದಾಗ ನಮಗೆ ಗೊತ್ತಾಗುತ್ತೆ, ಓಕೆ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀನಾ ಇಲ್ವಾ ಅಂತ ಫೀಲ್ ಆಗುತ್ತೆ. ಆದರೆ ಕೆಲವೊಂದು ಸಲ
ನಮಗೆ ನಾನು ಕರೆಕ್ಟ್ ಆನ್ಸರ್ ಮಾಡಿದ್ದೀನ ಇಲ್ವಾ ಅಂತ. ಇದು ಹೆಂಗಿತ್ತಂದರೆ ಫುಲ್ ಸ್ಮೂತ್ ಇತ್ತು ಇಂಟರ್ವ್ಯೂ, ಫುಲ್ ಕಾಮ್ ಆಗಿ ಎಲ್ಲರೂ ಏನು ನಂದು LBO ಇಂಟರ್ವ್ಯೂ ಮತ್ತು IBPS ಇಂಟರ್ವ್ಯೂ RRB ಅದೆಲ್ಲ ಕಂಪೇರ್ ಮಾಡಿದಾಗ LIC EDO ಎಸ್ಪೆಷಲಿ ಆ ಇಂಟರ್ವ್ಯೂಲಿ ಹೆಂಗಂದರೆ ಫುಲ್ ಪ್ರೆಷರೈಸ್ ಮಾಡಿ ಆ ಅಂಡರ್ ಪ್ರೆಷರ್ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಚೆಕ್ ಮಾಡಬೇಕಂತಾನೆ ಎಲ್ಲ ಒಟ್ಟಿಗೆ ಎಲ್ಲ ಕಡೆಯಿಂದನೂ ಕ್ವಶನ್ಸ್ ಹಾಕೋ ಥರ ಎಲ್ಲ ಮಾಡಿದರು. ಸೊ ಬಟ್ ಅವಾಗ ಗೊತ್ತಾಗುತ್ತೆ ನಮಗೆ, ಓಕೆ ನನ್ನ ಇಂಟರ್ವ್ಯೂ ನಾನು ನರ್ವಸ್ ಆಗಿದ್ನ ಇಲ್ವಾ ಅಂತ. ಬಟ್ ಇದರಲ್ಲಿ ಎಲ್ಲರೂ ಹೆಂಗಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಫುಲ್ ವಿತ್ ಸ್ಮೈಲಿಂಗ್ ಫೇಸ್, ಫುಲ್ ಚೆನ್ನಾಗಿ ನಮಗೆ ಅಂದರೆ ಒಂದು ಸ್ವಲ್ಪ ಯು ಕ್ಯಾನ್ ಬಿ ಕಾಮ್, ಏನು ಟೆನ್ಷನ್ ಮಾಡ್ಕೊಂಬೇಡಿ, ಕ್ಯಾಶುಯಲ್ ಆಗಿ ಆರಾಮಾಗಿರಿ ಅಂತ ಸ್ಟಾರ್ಟಿಂಗಲ್ಲಿ ಅವರೇ ಕೂಡ ಹೇಳಿದರು. ಸೊ ನನಗೆ ಏನು ಓಕೆ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಚಾಕ್ಲೇಟ್ ಕೊಟ್ಟರು. ಬಟ್ ಏನಾಯ್ತು ಅಂದರೆ ನನಗಿಂತ ಮುಂಚೆ ಬಂದಿರೋರಿಗೆ ಹೊರಗಡೆ ಬರ್ತಿದ್ರು ಒಬ್ಬರು, ಅವ್ರ ಕೈಲೂ ನಾನು ಚಾಕ್ಲೇಟ್ನ ನೋಡಿದೆ. ಸೊ ನನಗೇನಿಸ್ತು, ನನಗೊಬ್ಳಿಗೆ ಚಾಕ್ಲೇಟ್ ಕೊಟ್ಟಿದ್ದಾರಾ ಅಂದರೆ ಇಂಟರ್ವ್ಯೂ ಚೆನ್ನಾಗಿದೆ ಅಂತ, ಅಥವಾ ಎಲ್ಲರಿಗೂ ಬಂದಿರೋರಿಗೆ ಎಲ್ಲರಿಗೂ ಕೊಟ್ಟಿದ್ದಾರಾ ಅಂತ ಒಂದು ಡೌಟ್ಸ್ ಇತ್ತು. ಬಟ್ ಫೈನಲಿ ರಿಸಲ್ಟ್ ಬಂದಾಗ ಕ್ಲಿಯರ್ ಆಗಿತ್ತು. ಬಟ್ ಅದೇ ನಂದು 0.05 ವೇಟಿಂಗ್ ಲಿಸ್ಟಲ್ಲಿತ್ತು ಫೈನಲ್ ರಿಸಲ್ಟ್ ಬಂದಾಗ. ಬಟ್ ನಾನು ತುಂಬ ಎಲ್ಲರ ಜೊತೆ ಕೇಳಿದಾಗ ಅದೇ 0.05 ಅಂದರೆ ಪಕ್ಕ ಆಗುತ್ತೆ, ಇನ್ನೇನು ಫಸ್ಟ್ ರಿಸರ್ವ್ ಲಿಸ್ಟಲ್ಲೇ ನಿಮ್ದು ಆಗುತ್ತೆ ಅಂತ ಹೇಳಿದ್ರು. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ರಿಸರ್ವ್ ಲಿಸ್ಟ್ ಬಿಟ್ಟಾಗ ಇಂಡಿಯನ್ ಬ್ಯಾಂಕ್ POಗೆ ಆಗಿತ್ತು. ಬಟ್ ಅಷ್ಟರಲ್ಲಿ ನಾನು ಆಲ್ರೆಡಿ LBO ಜಾಯಿನ್ ಆಗಿದೆ. ಮತ್ತು ಇದು ವಿತಿನ್ ಸ್ಟೇಟ್ ಪೋಸ್ಟಿಂಗ್ ಆಗಿರೋದ್ರಿಂದ ಐ ಥಾಟ್ ಮತ್ತೆ ಸೇಮ್ ಪೋಸ್ಟ್ ಸೇಮ್ ಸ್ಯಾಲ್ರಿ ಇರೋದ್ರಿಂದ ಏನಕ್ಕೆ ಹೋಗೋದು ಅಂತ ಹೋಗಲಿಲ್ಲ. ಸೊ ಇದು ನನ್ನ ಇಂಟರ್ವ್ಯೂ, IBPS PO ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇದರಿಂದ ಏನಾದರೂ ಇನ್ಪುಟ್ಸ್ ಸಿಕ್ಕಿದ್ರೆ ಅದನ್ನು ನೀವು ನಿಮ್ಮ ಇಂಟರ್ವ್ಯೂಲಿ ಅಪ್ಲೈ ಮಾಡಿಕೊಡಿ. ಸೊ ಥ್ಯಾಂಕ್ ಯು.